ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಸಣ್ಣ ಬ್ರೇಕ್ನ ನಂತರ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಬ್ರೇಕ್ ತಗೊಳ್ಳೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಫ್ರೆಂಡ್ಸ್. ಒಂದು ಮನೆ ಕೆಲಸ, ಒಂದು ಮಕ್ಕಳ ಕೆಲಸ, ಈಗ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದೀನಿ. ಸೊ ಆ ಒಂದು ವರ್ಕ್ನ ಬಗ್ಗೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಇವತ್ತು ಟೈಮ್ ತಗೊಂಡು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಹಾಗೆ ಡೈಲಿ ಲಾಗ್ ಜೊತೆಲೇ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡೈಲಿ ಲಾಗ್ಸ್ ಚಾನಲ್ ಅಂದಮೇಲೆ ಡೈಲಿ ಲಾಗ್ ಇರಲೇಬೇಕಲ್ವಾ, ನಿಮಗಿರೋ ವರ್ಕೆ ಮನೆಯಲ್ಲಿ. ಸೊ ಅದ್ರ ಜೊತೆಯಲ್ಲಿ ಈ ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸ್, ಶೇರ್ಸ್, ಕಾಮೆಂಟ್ಸ್ನ ಮರಿಬೇಡಿ. ಇನ್ನೊಂದು ಫ್ರೆಂಡ್ಸ್, ಈಗಂತೂ ತುಂಬ ಆನ್ಲೈನ್ ವರ್ಕ್ಸ್ ಇದೆಯಲ್ವಾ, ಸೊ ಅದರಲ್ಲಿ ಇದು ಒಂದು. ಸೊ ವರ್ಕ್ ಡೀಟೇಲ್ಸ್ ಅಂತೂ ಕೊಡ್ತೀನಿ, ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಇವತ್ತು ಮಂಡೇ. ಆ್ಯಕ್ಚುಲಿ ಮಾರ್ನಿಂಗ್ ನನ್ನ ರೊಟೀನೇ 5 o'clock ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್, ಆಮೇಲೆ ಮನೆ ಕ್ಲೀನಿಂಗು, ವಾಷಿಂಗು ಎಲ್ಲ ಆಯಿತು. ಸನ್ನಿ ಅಂತೂ ಸ್ನಾನ ಮಾಡ್ಕೊಂಡು ಮಲಗಿದ್ದಾನೆ. ನಾನು ನಾವು ಸ್ನಾನ ಮಾಡ್ಕೊಂಬಂದೆ, ಅದಕ್ಕೆ ಕೂದಲು ಹೆಂಗಂದ್ರೆ ಹಂಗಿದೆ. ಯಾಕಂದರೆ ಅವ್ನು ಮಲಗಿದ ಮೇಲೇ ನಾನು ಮಾಡ್ಕೋಬೇಕಾಗತ್ತಲ್ಲ. ಸೊ ಹಸ್ಬೆಂಡು ಬೆಳಗ್ಗೆನೇ ಹೋದರು, ಮಾವ ಬೆಳಗ್ಗೆನೇ ಹೋದರು, ಅತ್ತೆನೂ ಆಗಲೇ ಟಿಫನ್ ಮಾಡ್ಕೊಂಡು ಹೋದರು. ಆಮೇಲೆ ಚಿನ್ನು ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಇನ್ನೊಂದು ಅವ್ನಿಗೆ ಇವತ್ತು ಮಿಡ್ ಟರ್ಮ್ ಎಕ್ಸಾಮ್ ಇದೆ ಇವತ್ತಿನಿಂದ. ಸೊ ಅವ್ನು ಬೆಳಗ್ಗೆನೇ ಸ್ವಲ್ಪ ಅವನಿಗೂ ರಿವಿಷನ್ ಮಾಡಿಬಿಟ್ಟು ಕಳಿಸಿದ್ದೀನಿ. ಇವತ್ತು ಕನ್ನಡ ಸಬ್ಜೆಕ್ಟ್ ಇದೆ ಅಂತೆ. ಕನ್ನಡ ಸ್ವಲ್ಪ ಡಲ್ಲಾಗೇ ಇರ್ತಾನೆ. ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಆಲ್ಮೋಸ್ಟ್ ಡಲ್ ಇರ್ತಾರಲ್ವ, ಬಟ್ ನಾವು ಚಾನ್ಸ್ ತಗೊಳ್ಳೋ ಹಾಗಿಲ್ಲ. ಅವ್ನಿಗೆ ಇಂಪ್ರೂವ್ ಅಂತೂ ಮಾಡಿಸ್ಲೇಬೇಕಾಗತ್ತೆ. ಅದಕ್ಕೆ ನೆನ್ನೆ ನೈಟ್ ನಮ್ಮ ಯಜಮಾನ್ರು ಸ್ವಲ್ಪ ರಿವಿಷನ್ ಮಾಡಿಸಿದ್ರು. ಸೊ ಬೆಳಗ್ಗೆ ನಾನು ಸ್ವಲ್ಪ ರಿವಿಷನ್ ಮಾಡಿಸಿ ಕಳಿಸಿದ್ದೀನಿ. ನೋಡೋಣ, ಆಫ್ಟರ್ನೂನ್ ಬಂದರೆ ಗೊತ್ತಾಗುತ್ತೆ ಹೇಗೆ ಬರೆದಿದ್ದಾನೆ ಏನು ಅಂತ. ಸೊ ಅದನ್ನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈಗಂತೂ ನನ್ನ ವಿಡಿಯೋ ಡೈಲಿ ರೊಟೀನ್ ಜೊತೆಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗೆ ಹೊಸ ಹೊಸ ಇನ್ಫಾರ್ಮೇಷನ್ಸು ಸಿಗುತ್ತೆ. ಮಿಸ್ ಮಾಡ್ದಿರಾ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಫೈನಲಿ ಇದು ನನ್ನ ಸಾಮ್ರಾಜ್ಯ, ಹೆಂಗಸರ ಸಾಮ್ರಾಜ್ಯ, ಅಡುಗೆ ಮನೆ. ಸೊ ಇಲ್ಲಿ ಕೆಲಸ ಮುಗಿಸ್ಕೊಂಡ್ಬಿಡೋಣ ಫಸ್ಟ್ ಅಂತ ಬಂದಿದ್ದೀನಿ. ಸನ್ನಿ ಎತ್ತೋಳಷ್ಟಲ್ಲ, ಅದು ಕೂಡ ಶಿಂಕ್ ತುಂಬ ಪಾತ್ರೆ ಇದೆ. ಬೆಳಗ್ಗೆನಿಂದ ಬಿದ್ದಿರೋ ಕಾಫಿದು, ಟಿಫನ್ದು ಎಲ್ಲನೂ ಸೇರಿ. ಬಟ್ ಅದಕ್ಕೂ ಮುಂಚೆ ನಾಳೆ ಟಿಫನ್ಗೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದರೆ ಅತ್ತೆ ದೋಸೆಗೆ ಹಾಕ್ಬಿಡು ಅಂತಂದರು. ಸೊ ಫಸ್ಟ್ ಆ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಇದು ಆ್ಯಕ್ಚುಲಿ ಒಂದು ಮೆಜರ್ ವೈಸ್ ತಗೊತೀನಿ ಫ್ರೆಂಡ್ಸ್. ನನಗೆ ಯಾವಾಗೂ ಅಕ್ಕಿನ ಸೊ ಫಸ್ಟ್ ಅಂತೂ ಅಕ್ಕಿ ಹಾಕ್ಕೊಂಡು ಅಲ್ಲಿ ಕೆಳಗಡೆ ಮೂಟೆನಲ್ಲಿ ನೆನ್ನೆ ರಾತ್ರಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ಅತ್ತೆ. ಸೊ ಆದ್ಬಿಟ್ಟು ಕಲ್ಲು ಇದೆಲ್ಲಾನು ತೆಗೆದ್ಬಿಟ್ಟು ಫಸ್ಟ್ ಅದನ್ನ ಅಕ್ಕಿ ಅಂತೂ ಹೋಗಿ ಮೂಟೆನಲ್ಲಿದೆ ಹಾಕ್ಕೊಂಡು ತಗೊಂಡ್ಬ. ಈಗ ಅಕ್ಕಿ ಅಂತೂ ತಗೊಂಬಂದ್ಬಿಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊನ್ನೆ ರೇಷನ್ ತಂದಾಗ ಡಬ್ಬ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಹಾಗಾಗಿ ಗೊತ್ತಾಗ್ತಾ ಇಲ್ಲ. ಸೊ ಉದ್ದಿನಬೇಳೆ ಅಕ್ಕಿ ಎಷ್ಟು ತಗೊಂಡಿದ್ದೀನೋ ಅದಕ್ಕೆ ಯಾವಾಗೂ ಹಾಕ್ತಾಗೆ, ಅಂದರೆ ಮಾಮೂಲಾಗಿ ದೋಸೆ ಹಾಕೋರ್ಗೆ ತುಂಬ ಜನಕ್ಕೆ ಒಂದು ಅಂದಾಜು ಅನ್ನೋದು ಇರುತ್ತಲ್ವ. ಸೊ ನನಗೂ ಹಾಗೇನೆ. ಇನ್ನು ತುಂಬ ಜನ ಏನು ಮಾಡ್ತಾರೆ, ಬೇಳೆಗಳೆಲ್ಲನೂ ಒಂದು ಸ್ವಲ್ಪ ಹಾಕ್ತಾರೆ. ಬಟ್ ನಾನು ಆ ಥರ ಎಲ್ಲ ಏನು ಹಾಕೋದಿಲ್ಲ. ಹಾಕಿದ್ರೆ ಏನೇನು ಹಾಕ್ತೀನಿ, ಬರೀ ಅಕ್ಕಿಗೆ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಉದ್ದಿನಬೇಳೆ ಹಾಕ್ಬಿಟ್ಟು ಅದಕ್ಕೆ ಮೆಂತ್ಯ ಸ್ವಲ್ಪ ಮತ್ತು ಜೀರಿಗೆ ಒಂದು ಸ್ವಲ್ಪ, ಅದು ಅಷ್ಟೇ ಒಂದು ಅಂದಾಜು ಮೇಲೆ ಹಾಕ್ತೀನಿ. ಆ್ಯಕ್ಚುಲಿ ಇದು ಲಾಸ್ಟಲ್ಲಿ ಹಾಕಬೇಕು, ಬಟ್ ಈಗ ಬರ್ತಿರೋ ಜೀರಿಗೆ ಅದೆಲ್ಲನೂ ಸ್ವಲ್ಪ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಹೇಳೋಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್, ಯಾವ ತಿಂಡಿ ನೋಡಿದ್ರು ಈಗ ಕಲುಷಿತ ಆಗೋಗಿದೆ. ಹಾಗಾಗಿ ಸ್ವಲ್ಪ ವಾಶ್ ಮಾಡಿದ್ರೆ ಅದ್ರ ಜೊತೆಲೆ ಬೆಟರ್. ಸೊ ಮೆಂತ್ಯ ಎಲ್ಲ ಬಂದು ನಾನು ಈ ಒಂದು ಡಬ್ಬಿದಲ್ಲಿ ಹಾಕಿಟ್ಕೊಂಡಿದ್ದೀನಿ, ಮಸಾಲೆ ಥಿಂಗ್ಸ್ ಎಲ್ಲ ಕೂಡ. ಸೊ ಮೆಂತ್ಯನೂ ಅಷ್ಟೇ, ಅದನ್ನು ತೊಳ್ಕೊಬೇಕಾಗಿರೋದ್ರಿಂದ ಎಲ್ಲ ಒಂದೇ ಸತಿ ಹಾಕ್ಕೊಂಡು ನಾನು ನೋಡಿಕೊಂಡು ತೊಳ್ಕೊತೀನಿ. ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೆಟರ್ ಮೆಂತ್ಯ, ಯಾಕಂದರೆ ತಣ್ಣಗಿರುತ್ತಲ್ವ, ಹೀಟ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ. ಸೊ ಅನ್ನ ಹಾಕಬೇಕು, ಅದು ನಾನು ಲಾಸ್ಟಲ್ಲಿ ಹಾಕ್ತೀನಿ. ಈಗ ಇದನ್ನೆಲ್ಲ ಸ್ವಲ್ಪ
ವಾಶ್ ಮಾಡ್ಕೊಂಬಿಟ್ಟು ನೆನೆಸಿಟ್ಕೊಂಡ್ಬಿಡ್ತೀನಿ. ಅಕ್ಕಿ ತೊಳೆಯೋದಕ್ಕೆ ನೀರಂತೂ ಬಿಟ್ಟಿದ್ದೀನಿ. ಆ ನೀರು ತುಂಬೋಷ್ಟರಲ್ಲಿ ವರ್ಕ್ ಬಗ್ಗೆ ಹೇಳ್ತೀನಿ. ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಅನ್ನೋದಿಲ್ಲ. 18 ಇಯರ್ಸ್ ಎಬೋ ಇದ್ರೆ ಸಾಕು. ಅಂದರೆ 18 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದರೂ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ರಿಟೈರ್ಡ್ ಪೀಪಲ್ ಆಗಿರ್ಬೋದು, ಅಥವಾ ಹಗಲೆಲ್ಲ ಕೆಲಸ ಮಾಡಿಕೊಂಡು ನಮಗೆ ಆ ಸಂಬಳ ಸಾಕಾಗ್ತಾ ಇಲ್ಲ, ಸೊ ಮಧ್ಯಾಹ್ನದ ಮೇಲೆ ಅಥವಾ ಸಂಜೆ ಮೇಲೆ ಏನಾದರೂ ಕೆಲಸ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋರು ಕೂಡ ಈ ಒಂದು ಕೆಲಸನ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಈ ಕೆಲಸ ಬಂದ್ಬಿಟ್ಟು ಆನ್ಲೈನ್ ಕೆಲಸ ಅಂತ ಹೇಳದ್ನಲ್ವಾ. ಸೊ ಇದು ನೀವು ಸುಮಾರು ಕಂಪ್ನಿನ ನೋಡಿರ್ತೀರ, ಫೇಕ್ ಕಂಪ್ನೀಸ್ ಆನ್ಲೈನ್ ವರ್ಕ್ಸ್ ಇರೋದು. ಬಟ್ ಇದು ಒಂದು ಜೆನ್ಯೂನ್ ಕಂಪ್ನಿ, ಇದು ಗೌರ್ಮೆಂಟ್ ವೆರಿಫೈಡ್ ಕಂಪ್ನಿ. ಇದು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಆಲ್ರೆಡಿ ಇದರಲ್ಲಿ ಕೆಲಸ ಮಾಡಿರೋದ್ರಿಂದ ಇದು ಫೇಕ್ ಅಲ್ಲ, ಜೆನ್ಯೂನ್ ಅಂತ ಹೇಳ್ತಾ ಇದ್ದೀನಿ. ನಾನಿದು ಇದರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ 3 ವಾರ ಆಗ್ತಾ ಇದೆ. ಅಂದ್ರೆ ಜಾಯಿನ್ ಆಗಿ ತಿಂಗಳ ಮೇಲೆ ಆಗ್ತಾ ಇದೆ. ವರ್ಕ್ ಸ್ಟಾರ್ಟ್ ಮಾಡಿ 3 ವಾರದ ಮೇಲೆ ಆಗ್ತಾ ಇದೆ ನನಗೆ. ಸೊ 3 ವಾರದಿಂದನೂ ವೀಕ್ಲಿ ಪೇಮೆಂಟ್ ಬರ್ತಾ ಇದೆ. ಸೊ ಎಷ್ಟೆಷ್ಟು ಏನು ಆ ಡೀಟೇಲ್ಸ್ ಎಲ್ಲಾನು ನಿಮಗೆ ಲೈವ್ ಆಗಿ ಆಮೇಲೆ ತೋರಿಸ್ತೀನಿ. ಇದು ಬಂದು ನನಗೆ ಫಸ್ಟ್ ಟ್ರೈನಿಂಗ್ ಎಲ್ಲಾನೇ ಇರುತ್ತೆ. ಸೊ ನಾವು ಚೂಸ್ ಮಾಡ್ಕೊಂಡಿರೋ ಆಪ್ಷನ್ ಮೇಲೆನೆ ಇವರು ಟ್ರೈನಿಂಗ್ನ ಆನ್ಲೈನಲ್ಲೇ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ವಾರಕ್ಕೆ ಪ್ರತಿ ವಾರ ಅವಾಗವಾಗ ಟ್ರೈನಿಂಗ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಟಾರ್ಗೆಟ್ಸ್ ಅನ್ನೋದು ಇರೋದಿಲ್ಲ, ಒಂದು ಟೈಮ್ ಲಿಮಿಟ್ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರನೇ ಸೊ ನಾನು ಮನೇಲಿ ಮಕ್ಳನ್ನು ನೋಡ್ಕೊಂಡು, ಸಂಜೆ ಮೇಲೆ ದೊಡ್ಡವನ್ಗೆ ಹೋಮ್ವರ್ಕ್ಸು ಮಾಡಿಸ್ಕೊಂಡು, ಮನೆ ಕೆಲಸನೂ ಮಾಡಿಕೊಂಡು ಈ ಒಂದು ಕಂಪ್ನಿನಲ್ಲಿ ವರ್ಕ್ನ ಮಾಡೋಕ್ಕೆ ಈಸಿ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಹತ್ರನೂ ಈ ಒಂದು ವರ್ಕ್ ಬಗ್ಗೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಫ್ರೆಂಡ್ಸ್. ತುಂಬಾ ಜನ ಕೇಳ್ತಿರ್ತಾರಲ್ವಾ, ನಂತರ ನಾನು ಈ ಒಂದು ಕಂಪ್ನಿಗೆ ಜಾಯಿನ್ ಆಗೋಕ್ ಮುಂಚೆ 2-3 ಕಂಪ್ನಿನಲ್ಲಿ ವರ್ಕ್ ಮಾಡೋದು ಫೇಕ್ ಅಂತ ಗೊತ್ತಾಗಿ ತುಂಬಾನೇ ಬೇಜಾರಾಗೋಯ್ತು. ಸೊ ಇದ್ರ ಬಗ್ಗೆ ಎಲ್ಲಾನು ಡೀಟೇಲ್ಸ್ ಕರೆಕ್ಟಾಗಿ ತಿಳ್ಕೊಂಡು ಧೈರ್ಯ ಮಾಡಲೇಬೇಕು. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಧೈರ್ಯ ಮಾಡಲೇಬೇಕಲ್ವಾ. ಹಾಗಾಗಿ ಮಾಡ್ಬೇಕಂತ ಡಿಸೈಡ್ ಆಗಿ ಒಂದು ಕಂಪ್ನಿಗೆ ಜಾಯ್ನ್ ಆದೆ. ಬಟ್ ನನ್ನ ನಂಬಿಕೆ ಅಂತೂ ಸುಳ್ಳಾಗ್ಲಿಲ್ಲ, ಇದು ಫೇಕ್ ಅಂತೂ ಅಲ್ಲ. ಯಾಕಂದ್ರೆ ನಾನು ಸಂಬಳ ಅಂತೂ ತಗೊಂತಾ ಇದ್ದೀನಲ್ವಾ, ಹಾಗೆ ತಿಂಗಳಗಟ್ಲೆ ಇದ್ರ ಸಂಬಳಕ್ಕೋಸ್ಕರ ಕಾಯ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್. ಇದು ವೀಕ್ಲಿ ಪೇಮೆಂಟ್. ಸೊ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ, ನಾನು ಮಧ್ಯದಲ್ಲಿ ಹೀಗೆ ಕೆಲಸ ಮಾಡ್ಕೋತಾನೆ ಕಂಪ್ನಿ ಬಗ್ಗೆನೂ ನಿಮ್ಗೆ ಲೈವ್ ತೋರಿಸ್ತೀನಿ. ಹೇಗಿರುತ್ತೆ ಏನು ಅಂತ ನನ್ನ ಫೋನಲ್ಲಿ ನಾನು ಆಕ್ಚುಲಿ ಆಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿ. ಹಾಗೆ ಇನ್ನೂ ಡೀಟೇಲ್ಸ್ ಬೇಕು, ಹೆಚ್ಚಿಗೆ ವರ್ಕ್ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಪ್ರೊಫೈಲ್ ನಲ್ಲಿ. ಸೊ ಲಿಂಕ್ ನ ಓಪನ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಅಪ್ ಮಾಡಿ. ಅದರಲ್ಲಿ ತುಂಬಾ ರೀಲ್ಸ್ ನ ಇಟ್ಟಿದ್ದೀನಿ, ಹೈಲೈಟ್ಸ್ ಇಟ್ಟಿದ್ದೀನಿ, ವರ್ಕ್ ಬಗ್ಗೆ, ಪೇಮೆಂಟ್ ಪ್ರೂಫ್ಸ್ ಬಗ್ಗೆ, ಕಂಪ್ನಿ ಡೀಟೇಲ್ಸ್ ಎಲ್ಲಾನು ಹಾಕಿದ್ದೀನಿ. ಸೊ ನಿಮ್ಗೆ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಮತ್ತೆ ಇನ್ನೇನು ಫ್ರೆಂಡ್ಸ್, ಈಗಂತೂ ಅಕ್ಕಿನ ನೆನೆಸಿಕ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 3 ಸತಿ ವಾಶ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನ ನೆನೆಸಿಟ್ಬಿಟ್ಟು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಇದರಲ್ಲಿ ನೆನೆಸಿಟ್ಬಿಟ್ಟು, ಆಮೇಲೆ ಈ ಪಾತ್ರೆ ಕಾಣಿಸ್ತಿದ್ಯಾ, ಇಷ್ಟು ಪಾತ್ರೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ನಿಮ್ಗೆ ವರ್ಕ್ ಬಗ್ಗೆ ಡೀಟೇಲ್ಸ್ ಅಂತೂ ಆಲ್ಮೋಸ್ಟ್ ಬೇಸಿಕ್ ಡೀಟೇಲ್ಸ್ ಗೊತ್ತಾಯ್ತು ಅಂತಾನೆ ಅನ್ಕೊಂಡಿದೀನಿ. ಸೊ ಇನ್ನೂ ಡೀಟೇಲ್ಸ್ ಬೇಕಾದ್ರೆ ನನಗೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಫಾಲೋ ಅಪ್ ಮಾಡ್ಕೊಂಡು ಡೀಟೇಲ್ಸ್ ನ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಫಸ್ಟ್ ಪಾತ್ರೆ ಎಲ್ಲಾನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ನಿಮ್ಗೊಂದು ಕ್ಲಾರಿಟಿ ಅಂತೂ ಪಕ್ಕಾ ಕೊಡ್ತೀನಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಮಾತ್ರ ಅಲ್ಲ. ಪ್ರಮೋಷನ್ಸ್ ವಿಡಿಯೋಸ್ ಮಾಡೋಷ್ಟು ದೊಡ್ಡ ಚಾನಲ್ ನಮ್ದಲ್ಲ ಅಂತ ನನ್ನ ಒಪಿನಿಯನ್. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಅಷ್ಟೇನೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಮಾತ್ರ ಅಲ್ಲ, ದಯವಿಟ್ಟು ಹಾಗೆ ತಪ್ಪು ಮಾತ್ರ ತಿಳ್ಕೊಬೇಡಿ, ಓಕೆನಾ? ನೋಡಿ, ಕರೆಕ್ಟಾಗಿ ನನ್ನ ಪಾತ್ರೆ ಎಲ್ಲ ತೊಳೆದಿದ್ದು ಕಂಪ್ಲೀಟ್ ಆಗೋಯ್ತು. ಸೊ ಅಷ್ಟು ಬೇಗ ನಮ್ಮ ಜೆಶಿ ಅಂತೂ ಎದ್ದು ಬಿಟ್ಟಿದ್ದಾನೆ. ಅವನಪ್ಪ ಅಲ್ಲೋಡು ಜೆಶಿ, ಹಾಯ್ ಹೇಳು, ಹಾಯ್ 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 ಎಲ್ಲರಿಗೂ ಹೇಳು, ಹಾಯ್
ದಾ 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 ಕರಿ ಬಾ 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 ಅಣ್ಣ ಬಾ ಬಾ ಬಾ. ನಿದ್ದೆ ಮಬ್ಬಿನ್ನ ಇಳ್ದಿಲ್ಲ ಪಾಪ. ನಮ್ಮ ಸನಿಗೆ ಫ್ರೆಂಡ್ಸ್ ಹತ್ತತ್ರ 1 or 2 weeks ಆಯಿತು ನೆಗಡಿ ಹಿಡಿದ್ಬಿಟ್ಟು, ಹೀಟ್ ಜಾಸ್ತಿ ಆಗಿ. ಇಲ್ಲಿವರೆಗೂ ಗೊತ್ತಿರೋದೆಲ್ಲನೂ ಮಾಡಿಬಿಟ್ಟಿದ್ದೀನಿ, ಬಟ್ ಇನ್ನೂ ಕ್ಯೂರ್ ಅಂತೂ ಆಗಲಿಲ್ಲ ಕರೆಕ್ಟಾಗಿ. ಸೊ ಅವನಿಗೆ ನಿದ್ದೆ ಮಾಡೋಕ್ಕೇ ತೊಂದರೆ ಆಗ್ತಾಯಿದೆ ಅಲ್ವಾ ಪಾಪ. ಉಸಿರಾಡೋಕ್ಕೆ ತುಂಬಾ ಕಷ್ಟಪಡ್ತಾನೆ. ಸಿರಪ್ಗಳೆಲ್ಲನೂ ಹಾಕಿದ್ದೀನಿ, ಆಮೇಲೆ ಈ ನಾಟಿ ವೈದ್ಯ ಹೋಮ್ ಮೇಡ್ ಥಿಂಗ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಯಾಕೋ ಅವನಿಗೆ ನೆಗಡಿ ಇನ್ನೂ ಕಮ್ಮಿ ಆಗಲೇ ಇಲ್ಲ. ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಲ್ಲ. ಯಾರಲ್ಲಿ ಯಾರದು? ಸೊ ನಮ್ಮೊಂದು ಸ್ವಲ್ಪ ಆಟಾಡೋ ಮೂಡಿಗೆ ಬರಬೇಕಂತಂದರೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕಬೇಕು. ಸೊ ಹೋಗಿ ಸ್ವಲ್ಪ ಹಾಲಂತೂ ಕುಡಿಸ್ಕೊಂಡು ಕರ್ಕೊಂಡ್ಬಿಡ್ತೀನಿ. ಹಾಲು ಬೇಕಾ? ಹಾಲು ಕುಡಿಸ್ಕೊಂಡು ಮತ್ತೆ ಕುಡಿದ್ಬಿಟ್ಟು ಬರೋಣ. ರೈಸ್ ಅಂತೂ ಆಗಿದೆ ಫ್ರೆಂಡ್ಸ್. ಸೊ ಇದರಲ್ಲೇ ಒಂದು ಸ್ವಲ್ಪ ದೋಸೆಗೂ ಹಾಕ್ತೀನಿ. ಸೊ ಕ್ಯಾರೆಟ್ ಎಲ್ಲ ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿದೆ. ಸೊ ಅದೆಲ್ಲನೂ ಹಾಗೆ ಸಪ್ರೇಟ್ ತಗೊಂಡು ಅನ್ನದ ಜೊತೆ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಬೆಂದಿರುತ್ತಲ್ವಾ. ಸೊ ಅವನಿಗೆ ತಿನ್ನೋಕ್ಕೂ ಈಸಿ ಆಗುತ್ತೆ. ಸೊ ಫಸ್ಟ್ ಹೋಗಿ ಊಟ ಮಾಡಿಸ್ಕೊಂಬಂದ್ಬಿಡ್ತೀನಿ, ಯಾಕಂದರೆ ಆಲ್ರೆಡಿ ಲಂಚ್ ಟೈಮ್ ಆಗಿರೋದ್ರಿಂದ ಅವನಿಗೆ ಸೊ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಅನಿಸುತ್ತೆ, ಅಳ್ತಾ ಇದ್ದಾನೆ ಅದಕ್ಕೋಸ್ಕರ. ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನನ್ನ ಫೋನು. ಸೊ ಇದರಲ್ಲೇ ನಾನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಬಿಸ್ಗುರುಕುಲ್ ಆ್ಯಪ್. ಸೊ ಇದರಲ್ಲಿ ಸುಮಾರು ಜನ ಕೇಳಿರ್ತೀರ ಇದ್ರ ಬಗ್ಗೆ. ವೀಡಿಯೋಸ್ ಎಲ್ಲನೂ ತುಂಬಾ ಇದೆ. ಸೊ ಇದೆಲ್ಲನೂ ನಾನು ತಗೊಂಡಿರೋ ಕೋರ್ಸಸ್ಸು. ಇಲ್ಲಿ ನೋಡಿ, ಇದೆಲ್ಲ ನಾನು ತಗೊಂಡಿರೋ ಕೋರ್ಸಸ್ ನೀವು ನೋಡ್ತಾ ಇರ್ಬೋದು. ಆಮೇಲೆ ಇದರಲ್ಲಿ ಇನ್ನೂ ಸುಮಾರು ಕೋರ್ಸಸ್ ಇದೆ. ಸೊ ಮಾರ್ಕೆಟಿಂಗ್ ಮ್ಯಾಸ್ಟ್ರಿ, ಬ್ರ್ಯಾಂಡಿಂಗ್ ಮ್ಯಾಸ್ಟ್ರಿ, ಟ್ರಾಫಿಕ್ ಮ್ಯಾಸ್ಟ್ರಿ ಅಂತ. ಸೊ ಇನ್ನೂ 3 ಇದೆ, ಬಿಸ್ನೆಸ್ ಮ್ಯಾಸ್ಟ್ರಿ, ಫೈನಾನ್ಸ್ ಮ್ಯಾಸ್ಟ್ರಿ, ಆಮೇಲೆ ಇನ್ಫ್ಲೂಯೆನ್ಸ್ ಮ್ಯಾಸ್ಟ್ರಿ ಅಂತ. ಬಟ್ ಅದೆಲ್ಲ ಲಾಕ್ ಆಗಿದೆ, ಯಾಕಂದರೆ ನಾನು ಟ್ರಾಫಿಕ್ ಮ್ಯಾಸ್ಟ್ರಿ ತೊಗೊಂಡಿರೋದ್ರಿಂದ ನನಗೆ ಫಸ್ಟ್ ಇರೋ ಇದು 2 ಕೂಡ ಇದ್ರ ಜೊತೆಯಲ್ಲಿ ಫ್ರೀ ಬರುತ್ತೆ. ಸೊ ಇದರಲ್ಲಿ ನೀವು ಟ್ರಾಫಿಕ್ ಮ್ಯಾಸ್ಟ್ರಿನಲ್ಲಿ ನೋಡ್ಬೋದು ಸುಮಾರು ಆಪ್ಷನ್ಸ್ ಇದೆ ನೀವು ವರ್ಕ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ, ನೀವು ಫ್ರೀಲ್ಯಾನ್ಸಿಂಗ್ ಮಾಡಬೇಕು ಅಂತಂದರೆ ಎಕ್ಸೆಲ್ ಮಾಸ್ಟ್ರಿ, ಇಮೇಲ್, ಲಿಂಕ್ಡ್ಇನ್ನು, ವರ್ಡ್, MS ವರ್ಡ್, MS ಪವರ್ ಪಾಯಿಂಟ್, ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್, ಸೊ ಈ ಥರ ಎಲ್ಲನೂ ಇದೆ. ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಯೂಟ್ಯೂಬ್ ಮಾಸ್ಟರ್ ಮೈಂಡ್. ಸೊ ಇದರಲ್ಲೆಲ್ಲನೂ ನಾವು ವೀಡಿಯೋಸ್ನ ಹೇಗೆ ಮಾಡ್ಕೋಬೋದು, ಹೇಗೆ ಎಡಿಟ್ ಮಾಡಬೇಕು, ಸೊ ವರ್ಕ್ ಮಾಡಿಕೊಂಡು ಆ್ಯಡ್ಸ್ ಮೂಲಕ ಹೇಗೆ ಅರ್ನ್ ಮಾಡಬೇಕು, ಇದೆಲ್ಲ ಕೂಡ ಕಲಿಸ್ಕೊಡುತ್ತೆ. ಸೊ ಬ್ರ್ಯಾಂಡಿಂಗ್ ಮ್ಯಾಸ್ಟ್ರಿನಲ್ಲೂ ಇದೆ ಕೋರ್ಸಸ್, ಇದರಲ್ಲೂ ಆಪ್ಷನ್ಸ್ ಇದೆ. ಸೊ ನಾನು ಟ್ರಾಫಿಕ್ ಮ್ಯಾಸ್ಟ್ರಿ ತಗೊಂಡಿರೋದ್ರಿಂದ ಈ ಮುಂದೆ ಇರೋ ಇನ್ನು ಫಸ್ಟ್ 1, ಸೆಕೆಂಡ್ 1 ಕೂಡ ನನಗೆ ಕೋರ್ಸ್ ಫ್ರೀ ಬಂದಿದೆ. ನಿಮಗಿಲ್ಲಿ ಸ್ಪೋಕನ್ ಇಂಗ್ಲೀಷು, ಬೇಸಿಕ್, ಫೇಸ್ಬುಕ್ಕು, ವಿಡಿಯೋ, ಸೂಪರ್ ಸ್ಟಾರ್ ಕೋರ್ಸ್ ಇದೆಲ್ಲ ಕೂಡ ಬರುತ್ತೆ. ಸೊ ನೀವು ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೊಬೋದು ಅಥವಾ ಫ್ರೀಲ್ಯಾನ್ಸಿಂಗ್ ಕೂಡ ಮಾಡ್ಕೊಬೋದು. ಸೊ ಇದು ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬಗ್ಗೆ ಡೀಟೇಲ್ಸ್. ಇನ್ನೂ ಬೇಕು ಅಂದರೆ ಕಾಮೆಂಟ್ನಲ್ಲಿ ಎಸ್ ಅಂತ ಕಳಿಸಿ, ನಾನು ಖಂಡಿತ ಇನ್ನೂ ರಿಮೈನಿಂಗ್ ವರ್ಕ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಫೈನಲಿ ಟೈಮ್ ಅಂತೂ 3 o'clock ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ಹಾಫ್ ಡೇವರೆಗೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ. ಸೊ ನಮ್ಮ ಚಿನ್ನೂ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲನೂ ತಿಂದು ಅವನ ತಮ್ಮ ಜೊತೆ ಸ್ವಲ್ಪ ಆಟಾಡ್ಕೊಂಡು ಈಗ TV ನೋಡೋಕ್ಕಂತೂ ಹೋಗ್ತಾ ಇದ್ದಾನೆ. ಸೊ ಫ್ರೀ ಆಗಿರೋದ್ರಿಂದ ಅವ್ನ ಮೈಂಡ್ ಈಗ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾನೆ. ಸೊ ಅವ್ನ ಎಕ್ಸಾಮ್ ಹೇಗೆ ಬರೆದಿದ್ದಾನೆ ಏನು ಕೇಳ್ಕೊಳ್ಳೋಣ. ಚಿನ್ನು ಸೇ ಹಾಯ್. ಹಾಯ್. ಎಕ್ಸಾಮ್ ಏನಿತ್ತು ಇವತ್ತು? ಯಾವ ಸಬ್ಜೆಕ್ಟ್ ಇತ್ತು? ಕನ್ನಡನ. ಹೇಗಿತ್ತು ಸಬ್ಜೆಕ್ಟ್? ಈಸಿ ಇತ್ತಾ? ಓದ್ಕೊಂಡಿದ್ದೆಲ್ಲ ಬಂತಾ? ಕ್ವಶನ್ಸು ನೆನೆ ಪ್ರಾಕ್ಟೀಸ್ ಮಾಡಿಸಿದ್ದೆಲ್ಲ ಅದೆಲ್ಲ ಬಂತಾ? ಹೆಂಗೆ ಬರೆದೆ? ಚೆನ್ನಾಗಿ ಬರ್ದೆ. ಮಾರ್ಕ್ಸ್ ಎಷ್ಟು ಬರ್ಬೋದು? ಗೊತ್ತಿಲ್ಲ, ಇನ್ನೂ ಹೇಳಿಲ್ಲ. ಸೊ ಅವನಿಗೊಂದು ಅಂದಾಜ್ ಮೇಲೆ ಹೇಳೋದಕ್ಕೂ ಸ್ವಲ್ಪ ಬರೋದಿಲ್ಲ, ಹಾಗಾಗಿ ಹಾಗೆ ಹೇಳ್ತಾ ಇದ್ದಾನೆ. ಇನ್ನು ನಮ್ಮ ಸನಿ ಅಂತೂ ಫುಲ್ ಎಕ್ಸೈಟಾಗಿ ಬರ್ತಾ ಇದ್ದಾನೆ ಆಟ ಆಡೋದಕ್ಕೆ. ಅಲ್ಲಿ ನೋಡು, ಹೇಯ್ ಇಲ್ಲಿ ನೋಡು. ಅವನಿಗಂತೂ ಇನ್ನು ಅವ್ರ ಅನ್ನ ಬಂದರೆ ಬೇರೆ ಇನ್ಯಾರು ಬೇಕಾಗಲಿಲ್ಲ.
ಅವ್ರ ಅನ್ನ ಅವ್ರ ಅಪ್ಪ ಇದ್ರೆ ಸಾಕು ಅಂತಾನೆ ಅವನು. ಸೊ ಫ್ರೆಂಡ್ಸ್, ಇನ್ನು ನಮ್ಮ ಮಕ್ಳು ಗಲಾಟೆ ಅಂತೂ ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಗೆ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೇ ಬಾಯ್. ಬಾಯ್.